ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದ ವರುಣ ಈಗ ಅಬ್ಬರಿಸ್ತಾ ಇದ್ದಾನೆ. ರಾಜ್ಯದಲ್ಲೂ ಮಳೆಯ ಆರ್ಭಟ ಹೆಚ್ಚಾಗುವ ಮುನ್ಸೂಚನೆ ಸಿಕ್ಕಿದ್ದು ಮಹಾರಾಷ್ಟ್ರದಲ್ಲಿ ಭಾರೀ ಅನಾಹುತಗಳೇ ಸಂಭವಿಸಿವೆ. ಮುಂಬೈನಲ್ಲಿ 50 ವರ್ಷಗಳ ದಾಖಲೆಯನ್ನ ಮುರಿದಿರೋ ಮಳೆ 8 ಮಂದಿಯನ್ನ ಬಲಿ ತೆಗೆದುಕೊಂಡಿದೆ. ಪುಣೆಯ ಪಶ್ಚಿಮ ಘಟ್ಟದ ಭಾಗದಲ್ಲಿ ಮಳೆ ಹೆಚ್ಚಾದ ಕಾರಣ ಗುಡ್ಡ ಕುಸಿದು 5-6 ಮನೆಗಳು ಮಣ್ಣಿನ ಅಡಿಯಲ್ಲಿ ಸಿಲುಕಿವೆ. ಪುಣೆ ಮುಂಬೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸವಾರರು ಪರದಾಡುವಂತಾಗಿದೆ. ವರುಣ ಇಲ್ಲಿ ಜನಸಾಮಾನ್ಯರನ್ನ ಕಂಗೆಡಿಸ್ತಾ ಇದ್ದಾನೆ. ಹಾಗಾದ್ರೆ ಮಹಾರಾಷ್ಟ್ರದಲ್ಲಿನ ಪರಿಸ್ಥಿತಿ ಹೇಗಿದೆ? ಇನ್ನು ನಮ್ಮ ರಾಜ್ಯದ ಜಲಾಶಯಗಳ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನೋಡೋಣ. ಗೆಳೆಯರೆ, ರಾಜ್ಯದಲ್ಲಿ ಮಳೆಯ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸೋ ಸಾಧ್ಯತೆ ಕಾಣ್ತಾ ಇದೆ. ಜುಲೈ ಮೊದಲ ವಾರದಲ್ಲಿ ಮಳೆ ಬಗ್ಗೆ ಆಶಾಭಾವನೆ ಉಂಟಾಗಿದೆ. ಈಗಾಗಲೇ ರಾಜ್ಯದ 11 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದು, ಕರಾವಳಿ ಜಿಲ್ಲೆಗಳು, ಮಲೆನಾಡು, ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗೋ ಸಾಧ್ಯತೆ ಇದೆ. ಹಾಗೇನೆ 8 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದು, ರಾಜ್ಯದ ನದಿಗಳಲ್ಲಿನ ನೀರಿನ ಮಟ್ಟ ಸುಧಾರಿಸ್ತಾ ಇದೆ. ಮತ್ತೊಂದು ಕಡೆ ಮಳೆಯ ಅಬ್ಬರ ಹೆಚ್ಚಾಗಿರೋ ಕಾರಣದಿಂದ ಕರಾವಳಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನ ಕೊಡಲಾಗಿದ್ದು, ಮಳೆ ಗಾಳಿ ಹೆಚ್ಚಿದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಹೇಳಲಾಗಿದೆ. ಚಿಕ್ಕಮಗಳೂರು ಭಾಗದಲ್ಲಿ ಭಾನುವಾರದಿಂದಲೇ ಭಾರಿ ಮಳೆ ಆರಂಭ ಆಗಿದ್ದು, ಸಾಕಷ್ಟು ಕಡೆಗಳಲ್ಲಿ ಮರಗಳು ಧರೆಗುರುಳಿವೆ. ಕಳಸ, ಚಾರ್ಮಾಡಿ ಭಾಗದಲ್ಲಿ ಭಾರೀ ಪ್ರಮಾಣದ ಮಳೆ ಆಗ್ತಾ ಇದ್ದು, ಚಾರ್ಮಾಡಿಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಶಿವಮೊಗ್ಗದ ಗಾಜನೂರು ಡ್ಯಾಂ ತುಂಬಿದ್ದು, ರಾಜ್ಯದಲ್ಲಿ ಮೊದಲು ಭರ್ತಿಯಾಗುವ ಜಲಾಶಯ ಅನ್ನೋ ಖ್ಯಾತಿಯನ್ನ ಉಳಿಸಿಕೊಂಡಿದೆ. ಹಾಗಾಗಿನೇ ಶಿವಮೊಗ್ಗ ಬಳಿಯಲ್ಲಿ ತುಂಗಾ ನದಿಯಲ್ಲಿನ ನೀರಿನ ಮಟ್ಟ ಏರಿಕೆಯಾಗಿದೆ. ಹಾಗೇನೆ ಜೋಗ್ ಜಲಪಾತದ ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಜೋಗ ಕಳೆಗಟ್ಟಿದೆ. ಇನ್ನು ಕೆಆರ್ಎಸ್ಗೆ 1,000 ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಹೆಚ್ಚಾಗೋ ಆಶಾಭಾವ ಮೂಡಿದೆ. ಹಾಗೇನೆ ಕಬಿನಿ ಜಲಾಶಯಕ್ಕೆ 5,000 ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು, ಹೇಮಾವತಿ ಜಲಾಶಯಕ್ಕೆ 6,000 ಕ್ಯೂಸೆಕ್ಸ್ಗೂ ಅಧಿಕ ನೀರು ಬರ್ತಾ ಇದೆ. ಇಷ್ಟಾದ್ರೂ ಕಳೆದ ವರ್ಷಕ್ಕೆ ಹೋಲಿಸಿಕೊಂಡ್ರೆ ಈ ಜಲಾಶಯಗಳಲ್ಲಿನ ನೀರಿನ ಮಟ್ಟ ತುಂಬಾನೇ ಕಡಿಮೆ ಇದ್ದು, ಕೆಆರ್ಎಸ್ನಲ್ಲಿ ಕಳೆದ ವರ್ಷ ಇಷ್ಟೊತ್ತಿಗೆ 45 ಟಿಎಂಸಿಯಷ್ಟು ನೀರು ಸಂಗ್ರಹವಾಗಿತ್ತು. ಆದ್ರೆ ಈ ಬಾರಿ ಅದು ಕೇವಲ 11.49 ಟಿಎಂಸಿ ಅಷ್ಟಿದೆ. ಇನ್ನು ಕಬಿನಿಯಲ್ಲಿ ಕಳೆದ ಬಾರಿ 17.29 ಟಿಎಂಸಿಯಷ್ಟು ನೀರು ಸಂಗ್ರಹವಾಗಿದ್ರೆ ಈ ಬಾರಿ 6.74 ಟಿಎಂಸಿಯಷ್ಟು ನೀರಿದೆ. ಇದು ಮಳೆಯ ಅಭಾವವನ್ನ ತೋರಿಸ್ತಾ ಇದ್ದು, ಜುಲೈನಲ್ಲಿ ಆಗೋ ಮಳೆ ನಮ್ಮನ್ನ ಕಾಪಾಡಬಹುದು ಅನ್ನೋ ನಿರೀಕ್ಷೆ ಹೆಚ್ಚಾಗ್ತಾ ಇದೆ. ಮತ್ತೊಂದ್ ಕಡೆ ಮಹಾರಾಷ್ಟ್ರದಲ್ಲಿ ಬೀಳ್ತಾ ಇರೋ ಮಳೆ ಕಾರಣದಿಂದ ರಾಜ್ಯದಲ್ಲಿ ಹರಿಯುವ ವೇದಗಂಗಾ, ದೂದ್ಗಂಗಾ, ಕಳಸಾ ಬಂಡೂರಿ ನಾಲೆಗಳಲ್ಲಿ ನೀರಿನ ಮಟ್ಟ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ವೇದಗಂಗಾ ಮತ್ತು ದೂದ್ಗಂಗಾ ನದಿಗಳು ಸಾಕಷ್ಟು ಸೇತುವೆಗಳನ್ನೇ ಜಲಾವೃತಗೊಳಿಸಿವೆ. ಖಾನಾಪುರದಲ್ಲಿ ಮಳೆ ಹೆಚ್ಚಾಗಿರೋ ಕಾರಣದಿಂದ ಮಲಪ್ರಭೆ ಕಳೆಗಟ್ಟಿದ್ದು, ಅಲ್ಲಿನ ಆಂಜನೇಯ ದೇವಾಲಯ ಜಲಾವೃತವಾಗಿದೆ. ಇನ್ನು ಮೋಕಾಕ್ ಜಲಪಾತ ಅಬ್ಬರಿಸ್ತಾ ಇದೆ. ಆದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇನ್ನೂ ನಿರೀಕ್ಷಿತ ಮಳೆ ಶುರುವಾಗಿಲ್ಲ. ಬೆಂಗಳೂರು ಕೂಡ ಈ ಬಾರಿ ಉತ್ತಮ ಮಳೆಯನ್ನ ಇಲ್ಲಿವರೆಗೂ ಪಡ್ಕೊಂಡಿಲ್ಲ. ಈ ಬಗ್ಗೆ ಮಾತಾಡಿರೋ ರಾಜ್ಯ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ಕಳೆದ 150 ವರ್ಷಗಳಲ್ಲೇ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಳೆ ಅಭಾವ ಎದುರಾಗಿದೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಡ್ಯಾಂಗಳಲ್ಲಿನ ನೀರನ್ನ ಕುಡಿಯೋ ನೀರಿಗಾಗಿ ಮಾತ್ರವೇ ಬಳಸೋದಕ್ಕೆ ಉದ್ದೇಶಿಸಲಾಗಿದ್ದು, ಡ್ಯಾಂ ನೀರನ್ನ ನಂಬಿ ನೀರಾವರಿ ಬೆಳೆಗಳನ್ನ ಬೆಳೆಯುವುದು ಬೇಡ ಅಂತ ಮನವಿ ಮಾಡಿದ್ದಾರೆ. ಈ ಹಿಂದೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಇಂಥದ್ದೇ ಮನವಿಯನ್ನ ಮಾಡಿದ್ರು ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಹೀಗೆ ರಾಜ್ಯದಲ್ಲಿ ಕಣ್ಣಾಮುಚ್ಚಾಲೆ ಆಡ್ತಾ ಇರೋ ಮಳೆ ಮಹಾರಾಷ್ಟ್ರದಲ್ಲಿ ಅಬ್ಬರಿಸ್ತಾ ಇದೆ. ಪುಣೆಯ ಮಾವಲ್ ಅನ್ನೋ ಹಳ್ಳಿಯಲ್ಲಿ ಭೂಕುಸಿತದ ಪರಿಣಾಮ 5 ಮನೆಗಳು ಮಣ್ಣಿನಲ್ಲಿ ಹೂತು ಹೋಗಿವೆ. ಅಲ್ಲಿ ಈಗಾಗಲೇ ಎನ್ಡಿಆರ್ಎಫ್ ಪಡೆಗಳು ಬೀಡು ಬಿಟ್ಟಿದ್ದು, ರಕ್ಷಣಾ ಕೆಲಸಗಳು ಆಗ್ತಾ ಇವೆ. ಮಳೆಯ ಕಾರಣದಿಂದ 3 ಲ್ಯಾಂಡ್ ಸ್ಲೈಡ್ ಆಗಿದ್ದು, ಅಲ್ಲಿ ಎಷ್ಟು ಮಂದಿ ಸಿಲುಕಿದ್ದಾರೆ ಅನ್ನೋ ಅಂದಾಜು ಕೂಡ ಸಿಗ್ತಾ ಇಲ್ಲ. ಅವರ ರಕ್ಷಣೆಗಾಗಿ ಕ್ಷಿಪ್ರ ಕಾರ್ಯಾಚರಣೆ ನಡೆಸಲಾಗ್ತಾ ಇದ್ದು, ಆದಷ್ಟು ಬೇಗ ಭೂಮಿ ಆಳದಲ್ಲಿ ಸಿಲುಕಿಕೊಂಡವರನ್ನ ರಕ್ಷಿಸೋ ಕೆಲಸ ಆಗತ್ತೆ ಅಂತ ಲೋನಾವಾಲಾ ಡಿವಿಷನ್ನ ಎಸ್ಪಿ ಹೇಳಿದ್ದಾರೆ. ಇದ್ರ ಜೊತೆಗೆ ಮುಂಬೈ ಪೂನಾ ಎಕ್ಸ್‌ಪ್ರೆಸ್ ಹೈವೇನಲ್ಲೂ ಕೂಡ ಭೂಕುಸಿತ ಉಂಟಾಗಿದೆ. ಇತ್ತೀಚೆಗೆ ಸಾಕಷ್ಟು ಸುದ್ದಿ ಮಾಡಿದ್ದ ಲೋಹಗಢದ ಸಮೀಪದಲ್ಲೇ ಭೂಕುಸಿತ ಕಾಣಿಸಿಕೊಂಡಿದೆ. ಇದರಿಂದ ಪುಣೆ ಮುಂಬೈ ಎಕ್ಸ್‌ಪ್ರೆಸ್ ವೇನಲ್ಲಿ ಸಂಚಾರ ವ್ಯತ್ಯಾಸ ಆಗಿದೆ. ಇದರ ಎಫೆಕ್ಟ್ ಈ ಹಿಂದಿನ ಪೂನಾ ಮುಂಬೈ ರಸ್ತೆ ಮೇಲಾಗಿದ್ದು, 2 ಕಡೆಗಳಲ್ಲೂ ಕೂಡ ಸಂಚಾರ ಅಸ್ತವ್ಯಸ್ತ ಆಗಿದ್ದು, ಸಾಕಷ್ಟು ವಾಹನಗಳು ನಿಂತ ಕಡೆಯಲ್ಲೇ ನಿಲ್ಲುವಂತಾಗಿತ್ತು. ಈ ರಸ್ತೆ ದೇಶದ ಅತ್ಯಂತ ಪ್ರಮುಖ ರಸ್ತೆ ಆಗಿರೋದ್ರಿಂದ ಆದಷ್ಟು ಬೇಗ ಈ ರಸ್ತೆನ ಕ್ಲಿಯರ್ ಮಾಡೋದಕ್ಕೆ ಜಿಲ್ಲಾಡಳಿತ ಹರಸಾಹಸ ಪಡ್ತಾ ಇದೆ. ಈ ಕಾರಣದಿಂದಲೇ ಅತಿ ಮುಖ್ಯ ಕೆಲಸಗಳು ಇಲ್ಲದೆ ಹೋದ್ರೆ ಮುಂಬೈ ಮತ್ತು ಪುಣೆ ನಡುವಿನ ಓಡಾಟವನ್ನ ಮಾಡಬೇಡಿ ಅಂತ ಸರ್ಕಾರ ಜನರಲ್ಲಿ ಮನವಿನ ಮಾಡ್ತಾ ಇದೆ. ಇನ್ನು ಇತ್ತೀಚೆಗಷ್ಟೇ ಉದ್ಘಾಟನೆಯಾಗಿದ್ದ ಮುಂಬೈ ಪುಣೆ ಮಿಸ್ಸಿಂಗ್ ಲಿಂಕ್ ರಸ್ತೆ ಕೂಡ ಬ್ಲಾಕ್ ಆಗಿದ್ದು, ಪುಣೆಯಲ್ಲಿ ಸಂಚಾರ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಇದಲ್ಲದೆ ಪುಣೆ ಮತ್ತು ಮುಂಬೈ ನಡುವಿನ ರೈಲು ಮಾರ್ಗವನ್ನ ಕೂಡ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಲೋನಾವಾಲಾ ಹಾಗೂ ಕರ್ಜಾಟ್ ನಡುವೆ ನಡೆದಿರೋ ಭೂಕುಸಿತದಿಂದ ಈ ಕ್ರಮವನ್ನ ಕೈಗೊಳ್ಳಲಾಗಿದ್ದು, ಹಳಿಗಳ ಮೇಲಿನ ಮಣ್ಣನ್ನ ಕ್ಲಿಯರ್ ಮಾಡಿದ ನಂತರ ರೈಲು ಪ್ರಯಾಣ ಮರು ಆರಂಭವಾಗತ್ತೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ.
ಇದ್ರ ಜೊತೆಗೆ ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಲ್ಲಿನ ಜನರು ಎಚ್ಚರಿಕೆಯಿಂದ ಇರುವಂತೆ ಹವಾಮಾನ ಇಲಾಖೆ ತಿಳಿಸಿದೆ. ಇನ್ನು ಮುಂಬೈ ಈ ಬಾರಿ ವರುಣನ ಕೆಂಗಣ್ಣಿಗೆ ಗುರಿಯಾಗಿದೆ. ಅಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದ್ದು, ಕಳೆದ ಭಾನುವಾರ ಬಿದ್ದ ಮಳೆ ಕಳೆದ 50 ವರ್ಷಗಳಲ್ಲೇ ಒಂದೇ ದಿನ ಬಿದ್ದಂತ ದಾಖಲೆ ಮಳೆಯಾಗಿದೆ. ಸದ್ಯ ಮುಂಬೈನಲ್ಲಿ ದಾಖಲೆ ಮಳೆ ಆಗ್ತಾ ಇರೋದ್ರಿಂದ ಅಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಈ ಸಂದರ್ಭದಲ್ಲಿ ಮುಂಬೈನಲ್ಲಿ 13 ಮಂದಿ ಬಲಿಯಾಗಿದ್ದು, ಮನ್ಕುರ್ದ್ ಅನ್ನೋ ಪ್ರದೇಶದಲ್ಲಿ ಗುಡಿಸಿಲಿನ ಮೇಲೆ 3 ಮಹಡಿಗಳ ಕಟ್ಟಡ ಬಿದ್ದ ಪರಿಣಾಮ ಒಂದೇ ಕಡೆಯಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಹಾಗೇನೆ ಕುರ್ಲಾ ಪ್ರದೇಶದಲ್ಲಿ ಅಂಗಡಿಯ ಮೇಲೆ ಮರ ಬಿದ್ದು 2 ಮೃತಪಟ್ಟಿದ್ದಾರೆ. ಇನ್ನು ಮಳೆ ಕಾರಣದಿಂದ ಸಾಕಷ್ಟು ಕಡೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ಗಳು ಆಗ್ತಾ ಇದ್ದು 250ಕ್ಕೂ ಹೆಚ್ಚು ಮರಗಳು ಧರೆಗುರುಳಿವೆ. ಇನ್ನು ಮುಂಬೈನಲ್ಲಿ ಬೀಳ್ತಾ ಇರೋ ಭಾರೀ ಮಳೆ ಕಾರಣದಿಂದ ಅಲ್ಲಿನ ವಿಮಾನ ಸಂಚಾರದಲ್ಲೂ ಕೂಡ ಭಾರೀ ವ್ಯತ್ಯಯ ಉಂಟಾಗಿದೆ. ಹೀಗಾಗಿ ಮುಂಬೈನಲ್ಲಿ ವರ್ಕ್ ಫ್ರಂ ಹೋಮ್ಗೆ ಹೆಚ್ಚಿನ ಆದ್ಯತೆ ಕೊಡಲಾಗ್ತಾ ಇದ್ದು, ಸರ್ಕಾರಿ ಕಚೇರಿಗಳಿಗೂ ಅರ್ಧ ದಿನದ ರಜೆನ ಘೋಷಿಸಲಾಗಿದೆ. ಗೆಳೆಯರೆ, ಮುಂಬೈ ಭಾರತದ ಆರ್ಥಿಕ ರಾಜಧಾನಿಯಾಗಿದ್ದು, ಪ್ರತಿ ವರ್ಷ ಜೂನ್ನಿಂದ ಸೆಪ್ಟೆಂಬರ್ ವರೆಗೆ ನೈಋತ್ಯ ಮಾನ್ಸೂನ್ ಮಳೆಯಿಂದ ಪ್ರವಾಹದ ಸಮಸ್ಯೆಯನ್ನ ಎದುರಿಸುತ್ತೆ. ಕೆಲವೊಮ್ಮೆ ಕೆಲವೇ ಗಂಟೆಗಳಲ್ಲಿ 100 ಮಿಲಿಮೀಟರ್ ಮಳೆ ಸುರಿಯೋದ್ರಿಂದ ನಗರದ ರಸ್ತೆಗಳು, ರೈಲು ಹಳಿಗಳು ಮತ್ತು ತಗ್ಗು ಪ್ರದೇಶಗಳು ಜಲಾವೃತವಾಗುತ್ತವೆ. ಈ ನಗರ ಪ್ರತಿ ವರ್ಷ ಸರಾಸರಿ 2000ದಿಂದ 2500 ಮಿಲಿಮೀಟರ್ನಷ್ಟು ಮಳೆನ ಪಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಮುಂಬೈ ಮಹಾನಗರಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಮಳೆ ಹೆಚ್ಚಾಗೋದ್ರಿಂದ ಸಮುದ್ರದ ಉಬ್ಬರ ಕೂಡ ಹೆಚ್ಚಾಗೋದ್ರಿಂದ ನಗರದ ನೀರು ಸಮುದ್ರಕ್ಕೆ ಹೋಗೋದಕ್ಕೆ ಅಡ್ಡಿ ಉಂಟಾಗುತ್ತೆ. ಹಾಗಾದಾಗ ಪ್ರವಾಹ ಇನ್ನಷ್ಟು ಹೆಚ್ಚಾಗುತ್ತೆ. ತಗ್ಗು ಪ್ರದೇಶಗಳಲ್ಲಿನ ಜನರಿಗೆ ಹೆಚ್ಚಿನ ಸಮಸ್ಯೆ ಉಂಟಾಗುತ್ತೆ. ಇನ್ನು ಹೇಳಿ ಕೇಳಿ ಮುಂಬೈ ಸಮುದ್ರ ಮಟ್ಟಕ್ಕಿಂತಲೂ 14 ಮೀಟರ್ಗಳಷ್ಟೇ ಎತ್ತರದಲ್ಲಿದೆ. ಹೀಗಾಗಿ ಇಲ್ಲಿ ಸಮುದ್ರದ ಉಬ್ಬರ ಹೆಚ್ಚಾದ ಸಂದರ್ಭದಲ್ಲಿ ನಗರದಲ್ಲಿನ ನೀರಿನ ಹರಿವಿಗೆ ತೊಂದರೆ ಆಗುತ್ತೆ. ಇನ್ನು ಈ ಹಿಂದೆ ಮುಂಬೈ ಭಾರೀ ಪ್ರವಾಹಗಳನ್ನ ಎದುರಿಸಿದೆ. ಅದರಲ್ಲೂ ಪ್ರಮುಖವಾಗಿ 2005ರ ಪ್ರವಾಹ ಕಣ್ಮುಂದೆ ಬರುತ್ತೆ. ಅವತ್ತು ಜುಲೈ 26, 2005 ಒಂದೇ ದಿನ ಮುಂಬೈನಲ್ಲಿ 944 ಮಿಲಿಮೀಟರ್ಗಳಷ್ಟು ಅಂದ್ರೆ 94 ಸೆಂಟಿಮೀಟರ್ನಷ್ಟು ಮಳೆಯಾಗಿತ್ತು. ಇದನ್ನ ಭಾರತದ ನಗರ ಪ್ರದೇಶದಲ್ಲಿ ದಾಖಲಾಗಿದ್ದ ಅತಿ ದೊಡ್ಡ ಮಳೆ ಅಂತ ಗುರುತಿಸಲಾಗುತ್ತೆ. ಅವತ್ತು ಸುರಿದ ಭಾರಿ ಮಳೆಗೆ 1000ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ರು ಅಂತ ಹೇಳಲಾಗುತ್ತೆ. ಮುಂಬೈ ತನ್ನ ಇತಿಹಾಸದಲ್ಲೇ ಅತಿ ಹೆಚ್ಚು ಮಳೆ ಪಡೆದ ದಿನ ಅಂತ ಅದನ್ನ ಗುರುತಿಸಲಾಗತ್ತೆ. ಹೀಗಾಗಿನೇ ಅಲ್ಲಿ ಏನ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲೇ ಎಲ್ಲಾ ಸಮಸ್ಯೆಗಳು ಆಗ್ಬಿಟ್ಟಿದ್ವು. ರೈಲು ಸಂಚಾರ ನಿಂತು ಹೋಗಿತ್ತು. ಇದರಿಂದ ರಸ್ತೆಗಳ ಮೇಲೆ ಒತ್ತಡ ಹೆಚ್ಚಾಯಿತು. ರಸ್ತೆಗಳು ನೀರಿನಿಂದ ಆವೃತವಾಗಿದ್ವು. ಶಾಲಾ ಮಕ್ಕಳು ರಸ್ತೆಗಿಳಿದ್ರು. ಕೆಲಸ ಕಾರ್ಯಗಳಿಗೆ ಹೋಗಿದ್ದವರು ಕೂಡ ಮನೆಗೆ ಹೋಗೋ ಧಾವಂತದಲ್ಲಿದ್ರು. ಹೀಗಾಗಿ ಅವತ್ತು ಮುಂಬೈ ನಗರ ತುಂಬಾನೇ ಅಸ್ತವ್ಯಸ್ತವಾಗಿ ಇತಿಹಾಸದಲ್ಲೇ ಎಂದೂ ಮರೆಯದ ಅಧ್ಯಾಯವಾಗಿ ಉಳಿದುಬಿಡ್ತು. ಇನ್ನು ಧಾರಾವಿ ಮತ್ತು ಬಾಂದ್ರಾ ಕುರ್ಲಾಗಳಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾದ್ವು. ಹೀಗಾಗಿನೇ ಆ ಪ್ರವಾಹವನ್ನ ಮುಂಬೈ ಪಾಲಿನ ಕರಾಳ ಅಧ್ಯಾಯ ಅಂತ ಗುರುತಿಸೋದು. ಹೀಗಾಗಿನೇ ಮುಂಬೈ ಜನ ಮಳೆ ಬಂದ್ರೆ ಹೆದರೋದು. ಅದರಲ್ಲೂ ರೆಡ್ ಅಲರ್ಟ್ ಘೋಷಣೆ ಆಗ್ತಾ ಇದ್ದ ಹಾಗೆ ಅಲ್ಲಿ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳೋದು. ಇಲ್ಲದೆ ಹೋದ್ರೆ ಮುಂಬೈನಲ್ಲಿರೋ ಜನರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನು ಈಗಲೂ ಕೂಡ ಮುಂಬೈ ಮಹಾನಗರ ಪಾಲಿಕೆ ಹಾಗೂ ಮಹಾರಾಷ್ಟ್ರ ಸರ್ಕಾರ ಈ ಪ್ರವಾಹವನ್ನ ಎದುರಿಸೋ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆನ ಕೈಗೊಂಡಿದೆ. ಇಷ್ಟಾದ್ರೂ ಮಳೆಯ ಹೊಡೆತ ಹೇಗಿರುತ್ತೆ ಅಂತ ಬಲ್ಲೋರ್ ಯಾರು? ಇಲ್ಲಿ ಮುಂಬೈ ಪಕ್ಕದಲ್ಲಿನ ರಾಯಘಡ್, ಪಾಲ್ಘಾರ್ಗಳಿಗೂ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಹೀಗಾಗಿ ಮಹಾರಾಷ್ಟ್ರ ವರುಣನ ಅವಕೃಪೆಗೆ ಪಾತ್ರವಾಗಿದೆ ಅಂತ ಹೇಳ್ಬೋದು. ಇದು ಗೆಳೆಯರೆ, ಕರ್ನಾಟಕದಲ್ಲಿ ಕೈಕೊಡ್ತಾ ಇರೋ ವರುಣ ಮಹಾರಾಷ್ಟ್ರವನ್ನ ಇಕ್ಕಟ್ಟಿಗೆ ಸಿಲುಕಿಸಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.